ಭಾರತ ಏನು ಮಾಡಿದೆಯೋ ಬಿಟ್ಟಿದೆಯೋ ನಾವು ಹೇಳ್ಕೊಳ್ತಾ ಇರ್ಬೋದು, ನಾವು ಹೊಡೆದು ಹಾಕಿದ್ದೀವಿ, ಕರೆಕ್ಟ್ ಹೊಡೆದು ಹಾಕಿದ್ದೀವಿ. ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಪಾಕಿಸ್ತಾನ ತನ್ನ ಮೇಲೆ ತಾನೇ ಕಲ್ಲು ಚೆಲ್ಕೊಡುವಂಥ ಕೆಲಸವನ್ನು ಮಾಡಿತ್ತು. ಬಾಂಗ್ಲಾದೇಶನ್ನು ಹಾಗೆ ನಡೆಸ್ಕೊಳ್ತು, ಈ ಕಡೆಗೆ ಬಲೂಚಿಸ್ತಾನವನ್ನು ಕೂಡ ಹಾಗೆ ನಡೆಸ್ಕೊಳ್ತು. ಹಾಗಾಗಿ ಛಿದ್ರವಾಗ್ತಾ ಇದೆ. ಒಂದು ಆಪರೇಷನ್ ಇಡೀ ದೇಶವೇ ಇಬ್ಬಾಗವಾಗುವಂಥ ಪರಿಸ್ಥಿತಿ ಆಗಿದೆ. ಪಾಕಿಸ್ತಾನದಿಂದ ಈಗ ಬಲೂಚಿಸ್ತಾನ ಇಬ್ಬಾಗವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಬಲೂಚಿಸ್ತಾನದ ಸ್ವತಂತ್ರ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ನಾವು ಸ್ವತಂತ್ರ ದೇಶ ಅಂತ ಹೇಳಿ ಹೊಸದಾಗಿ ಅಲ್ಲ, ಅವರು ಬಹಳ ಸುದೀರ್ಘವಾಗಿ ಹೋರಾಟವನ್ನು ಮಾಡಿಕೊಂಡಿರುವಂತಹ ಪ್ರಾಂತ್ಯ. ದೇಶ ಒಡೆದು ಹೋಗುವ ಭೀತಿಯಲ್ಲಿ ಈಗ ಪಾಕಿಸ್ತಾನ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿದೆ. ದೆಹಲಿಯಲ್ಲಿ ರಾಯಭಾರಿ ಕಚೇರಿಯನ್ನ ತೆರೆಯೋಕೆ ಈಗ ಪತ್ರವನ್ನ ಬರೆದಿದ್ದಾರೆ. ಮೋದಿ ಸರ್ಕಾರಕ್ಕೆ ಬಲೂಚ್ ಹೋರಾಟಗಾರರು ಪತ್ರವನ್ನ ಬರೆದಿರೋದು. ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಭಾರಿ ಶಾಕ್ ಈಗ ಆಗಿರೋದು. ಕಾರಣ ಪಾಕಿಸ್ತಾನವನ್ನೇ ಇಬ್ಬಾಗ ಮಾಡುವಂತಹ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. ಬಲೂಚಿಸ್ತಾನದ ಪ್ರದೇಶ ಅತ್ಯಂತ ಸಮೃದ್ಧವಾಗಿರುವಂಥದ್ದು. ಅಲ್ಲಿ ಗೋಲ್ಡ್ ಮತ್ತೆ ಮಿನರಲ್ಸ್ ಇದೆ, ಕಾಪರ್ ಅತಿ ಹೆಚ್ಚಾಗಿದೆ. ಹಾಗಾಗಿ ಅಲ್ಲಿರುವಂಥ ಸಮೃದ್ಧವಾಗಿರುವಂಥ ಈ ಬಲೂಚಿಸ್ತಾನದಲ್ಲಿರುವಂಥ ಗೋಲ್ಡು, ಮಿನರಲ್ಸು, ಕಾಪರನ್ನ 50% ಪ್ರಾಫಿಟ್ ಅನ್ನ ತಗೊಳ್ಳೋದು ಚೈನಾ, 48% ಪ್ರಾಫಿಟ್ ಅನ್ನ ತಗೊಳ್ಳೋದು ಪಂಜಾಬ್ ಪ್ರಾಂತ್ಯ. ಪಾಕಿಸ್ತಾನದಲ್ಲಿ 2% ಮಾತ್ರ ಬಲೂಚಿಸ್ತಾನಕ್ಕೆ ಕೊಡ್ತಾರೆ. ಚೀನಾ ಗಣಿಗಾರಿಕೆ ಉದ್ಯಮ ಸ್ಥಾಪಿಸೋಕೆ ಮುಂದಾಗಿದ್ದಲ್ಲಿ ಈಗಾಗಲೇ ಆಗಿದೆ. ಅದು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ಗೆ $57 ಬಿಲಿಯನ್ ಅನ್ನ ವಾಗ್ದಾನವನ್ನು ಮಾಡಿದ್ದು. ಕಾರಣ ಚೈನಾಗೆ ಆ ಕಡೆಯಿಂದ ಕರಾವಳಿ ಭಾಗ ಬೇಕಾಗಿದ್ದು. ಹಾಗಾಗಿ ಪಾಕಿಸ್ತಾನ ಮೂಲಕವಾಗಿ ನಮ್ಮ POK ಏನಿದೆ, POK ಮೂಲಕವಾಗಿ ಪಂಜಾಬ್ ಭಾಗ ಪಾಕಿಸ್ತಾನದಲ್ಲಿ, ಜೊತೆಗೆ ಈ ಬಲೂಚಿಸ್ತಾನ ಏನಿದೆ ಆ ಮಾರ್ಗವಾಗಿ ಅವರೊಂದು ಕಾರಿಡಾರ್ ಅನ್ನ ಮಾಡ್ಕೊಂಡಿದ್ದಾರೆ ಸಂಪೂರ್ಣವಾಗಿ. ಆ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಬೇಕಾಗಿರೋದು $57 ಬಿಲಿಯನ್ ಅಲ್ಲಿ ಹಾಕಿರುವಂಥದ್ದು ಇನ್ವೆಸ್ಟ್ಮೆಂಟ್. ಈ ಪ್ರಾಂತ್ಯವು ಅಪಾರ ಖನಿಜ ಸಂಪತ್ತನ್ನು ಹೊಂದಿದೆ. ಅದ್ರ ಮೇಲೆ ಚೀನಾಗಿರುವಂತಹ ಕಣ್ಣು, ಅದು ಪಾಕಿಸ್ತಾನಕ್ಕೆ ಅರ್ಥ ಆಗೋದಿಲ್ಲ. ಪಾಕಿಸ್ತಾನ ಒಂಥರ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಳ್ತಾ ಇದೆ ಚೀನಾ. ಪಾಕಿಸ್ತಾನದ ನಿರ್ಲಕ್ಷ್ಯದಿಂದಾಗಿ ಬಡ ಪ್ರಾಂತ್ಯವಾಗಿ ಉಳಿದಿರೋದು. ಸೇಮ್ ಬಾಂಗ್ಲಾದೇಶದಲ್ಲೂ ಹಾಗೆ. ಬಾಂಗ್ಲಾದೇಶದಲ್ಲೂ ಅಪಾರ ಪ್ರಮಾಣದಲ್ಲಿತ್ತು. ಆವಾಗ ಪಾಕಿಸ್ತಾನದ ಪೂರ್ವ ಭಾಗ ಪಾಕಿಸ್ತಾನ ಏನಿತ್ತು ಅಲ್ಲೂ ಕೂಡ ಹಾಗೆ ಇದ್ದಿದ್ದು ಬಾಂಗ್ಲಾದೇಶ. ಅಲ್ಲಿರುವಂಥದ್ದನ್ನೆಲ್ಲ ತಗೊಂಡು ಹೋಗಿ ಪಂಜಾಬ್ ಪ್ರಾಂತ್ಯದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಇದು ಕೂಡ ಬಡವಾಗಿ ಉಳ್ಕೊಂಡಿತ್ತು. ಇಲ್ಲೂ ಹಾಗೆ ಬಲೂಚಿಸ್ತಾನವನ್ನ, ಅಲ್ಲೊಂದು ಸರಿಯಾಗಿ ಸ್ಕೂಲ್ ಕೂಡ ಇಲ್ಲ. ಅದ್ರ ಬದಲಾಗಿ ಬರೀ ಪೋಸ್ಟಿಂಗ್ಸ್ಗಳಿದಾವಲ್ಲಿ, ಬರೀ ಆರ್ಮಿದವರು ಓಡಾಡೋದಂತೆ, ಸ್ಕೂಲು ಇಲ್ಲ ರೀ ಅಲ್ಲಿ. ನೈಸರ್ಗಿಕ ಅನಿಲ ಉದ್ಯಮವನ್ನು ಕೂಡ ಅಲ್ಲಿದೆ. ಪಾಕಿಸ್ತಾನದ 44% ಭೂಪ್ರದೇಶ ಬಲೂಚಿಸ್ತಾನದಲ್ಲಿದೆ. 7.5 ಕೋಟಿ ಜನಸಂಖ್ಯೆ ಅಲ್ಲಿದೆ. 24 ಕೋಟಿಯಲ್ಲಿ 7.5 ಕೋಟಿಯನ್ನು ಮೈನಸ್ ಮಾಡ್ಕೊಳ್ಳಿ, ಒಂದು 16 ಕೋಟಿ ಜನಸಂಖ್ಯೆ, 16.5 ಕೋಟಿ ಜನಸಂಖ್ಯೆ ಈಗ ಪಾಕಿಸ್ತಾನದ್ದಾಗತ್ತೆ ಅಲ್ಲಿಂದ ಹೋಗ್ಬಿಟ್ರೆ. ಆಮೇಲೆ 44% ಭೂಪ್ರದೇಶ ಕೂಡ ಬಲೂಚಿಸ್ತಾನದ್ದಾಗಿರೋದ್ರಿಂದ ಆ ಕಡೆ ಇರಾನ್ ಮತ್ತು ಅಫ್ಘಾನಿಸ್ತಾನ ಆ ಭಾಗ ಇರೋದ್ರಿಂದ ಬಹಳ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಬಲೂಚಿಸ್ತಾನಕ್ಕಾಗತ್ತೆ. ಜೊತೆಗೆ ಅಮೆರಿಕಕ್ಕೂ ಕೂಡ ಬೇಕಾಗಿದೆ. ಹೇಗೆ ಭಾರತದ ವಿರುದ್ಧ ಷಡ್ಯಂತ್ರವನ್ನು ಅಮೆರಿಕ ಮಾಡಬೇಕು, ಹಾಗೆ ಪಾಕಿಸ್ತಾನವನ್ನು ಎತ್ತಿ ಕಟ್ಟುವಂಥ ಕೆಲಸ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದು. ಅದಾದ ನಂತರ ಅಮೆರಿಕ ಉಸಿರುವಳ್ಳಿ ರೀತಿಯಲ್ಲಿ ಈಗ ಇರಾನ್ ಮತ್ತು ಅಫ್ಘಾನಿಸ್ತಾನಕ್ಕೆ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗಿದೆಯೋ ಅದಕ್ಕೆ ಏನಾದರೂ ಒಂದು ಜಾಗ ಬೇಕು. ಹಾಗಾಗಿ ಅದನ್ನು ಬಲೂಚಿಸ್ತಾನವನ್ನು ಅಲ್ಲಿ ಬಳಕೆ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದೆ. ಕಾರಣ ಇರಾನ್ ಮತ್ತು ಅಫ್ಘಾನಿಸ್ತಾನವನ್ನು ಕಟ್ಟಿ ಹಾಕೋಕ್ಕೆ ಅವರಿಗೆ ಬೇಕಾಗಿರುವಂಥ ಜಾಗ ಬಲೂಚಿಸ್ತಾನ. ಅದರ ಸರಿಯಾಗಿ ಬಳಕೆಯನ್ನು ಈಗ ಅಮೆರಿಕ ಮಾಡಿಕೊಳ್ಳುತ್ತೆ. ಇದರ ಹಿಂದೆ ಅಮೆರಿಕ ಇದೆ ಅಂತ ಒಂದು ವಾದ. ಆದರೆ ಇಲ್ಲ, ಪಾಕಿಸ್ತಾನ ಹೇಳ್ತಾ ಇರೋದೇನೆಂದ್ರೆ ಭಾರತವೇ ಇದರ ಹಿಂದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಲೂಚಿಸ್ತಾನ ಪ್ರತ್ಯೇಕ ಆಗಕ್ಕೆ ಭಾರತನೇ ಕಾರಣ ಅಂತ ಪಾಕಿಸ್ತಾನ ಹೇಳ್ಕೋಬೇಡ ಅಂದವ್ರು ಯಾರು? ಆರ್ಥಿಕ ಸಂಕಷ್ಟದಲ್ಲಿರುವ ಪಾಕಿಸ್ತಾನಕ್ಕೆ ಮತ್ತೆ ಆಘಾತ. ನೈಸರ್ಗಿಕ ಸಂಪನ್ಮೂಲಗಳಿಗೆ ಬಲೂಚಿ ಅವಲಂಬಿಸಿರುವಂತಹ ಪಾಕ್ ಬಹಳ ದೊಡ್ಡ ಮಟ್ಟದಲ್ಲಿ ಡಿಪೆಂಡ್ ಆಗಿದ್ದಾರೆ. ಬಲೂಚಿಸ್ತಾನ ಪ್ರತ್ಯೇಕವಾದರೆ ಪಾಕ್ ಇನ್ನಷ್ಟು ಆರ್ಥಿಕವಾಗಿ ದಿವಾಳಿ ಆಗುತ್ತೆ. ಪ್ರತ್ಯೇಕತೆಯಿಂದ ಪಾಕ್ಗೆ ಅಂತಾರಾಷ್ಟ್ರೀಯ ಬೆಳವಣಿಗೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಪಾಕಿಸ್ತಾನದಿಂದ ಬಲೂಚಿಸ್ತಾನ ಹೊರಬಂದ್ರೆ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಏನಾಗುತ್ತೆ ಅಂತೇಳಿ ಆಗಬೇಕದು. ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಇನ್ನಷ್ಟು ಹೋಗಬೇಕು, ಮಂಡಿ ಉರ್ಕೊಂಡು ತೆವಳಬೇಕು. ಪಾಕಿಸ್ತಾನಕ್ಕೆ ನೈಸರ್ಗಿಕ ಸಂಪನ್ಮೂಲಗಳ ನಷ್ಟ. ಕಾರಣ ಬಹುತೇಕವಾಗಿ ನಿಮಗಿರುವಂಥದ್ದು ನೈಸರ್ಗಿಕ ಸಂಪನ್ಮೂಲಗಳು ಬಲೂಚಿಸ್ತಾನದಲ್ಲೇನೆ. ಬಲೂಚಿಸ್ತಾನ ನೈಸರ್ಗಿಕ ಅನಿಲ, ತೈಲ, ಚಿನ್ನ, ತಾಮ್ರ ಸಮೃದ್ಧವಾಗಿ ತುಂಬಿಕೊಂಡಿದೆ. ಅದು ಅದರ ಮೇಲೆ ಮಾತ್ರ ಕಣ್ಣು. ಆದರೆ ಬಲೂಚಿಸ್ತಾನವನ್ನು ಉದ್ಧಾರ ಮಾಡಬೇಕು ಅಂತ ಇಲ್ಲ. ಅದಕ್ಕೆ ಬಲೂಚಿಸ್ತಾನ ಖನಿಜ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ. ಈ ಒಟ್ಟಾರೆಯಾಗಿ ಖನಿಜ ಸಂಪನ್ಮೂಲಗಳೇನಿದೆಯಲ್ಲ ಇದರ ಮೇಲೆ ಚೀನಾ ಕಣ್ಣಿರೋದು. ಹಾಗಾಗಿ ಪಾಕಿಸ್ತಾನವನ್ನ ಯಾಮಾರಿಸಿ ಅಲ್ಲಿರುವಂಥ ಖನಿಜ ಸಂಪನ್ಮೂಲಗಳೆಲ್ಲ 50% ಚೀನಾ ತಗೊಂಡೋಗುತ್ತೆ. 48% ಮಾತ್ರ ಪಂಜಾಬ್ ಪ್ರಾಂತ್ಯಕ್ಕೆ ಕೊಡುತ್ತೆ. ಪಾಕಿಸ್ತಾನದಲ್ಲಿ 2% ಮಾತ್ರ ಬಲೂಚಿಸ್ತಾನಕ್ಕೆ ಹೋಗುತ್ತೆ. ಸಂಪನ್ಮೂಲಗಳನ್ನು ಕಳೆದುಕೊಳ್ಳುವಿಕೆಯಿಂದ ಪಾಕ್ಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತಿದ್ದಾರೆ. ಅನುಮಾನನೇ ಇಲ್ಲ ಅದರಲ್ಲಿ.
ಬಾಂಗ್ಲಾದೇಶದಿಂದ ದೂರ ಆದ ನಂತರ ಹೇಗೆ ಏಟನ್ನು ತಿಂತೋ ತದನಂತರ ಈಗ ಬಲೂಚಿಸ್ತಾನ ದೂರ ಆದ ನಂತರ ಮತ್ತೊಂದು ಏಟ್ ಸಿಗುತ್ತೆ, ಅವರಿಗೆ ಸಿಗುತ್ತೆ. ಅದೇನಿದ್ರೆ ಬರೀ ಸಾಲದಲ್ಲೇನೆ ಜೀವನ ನಡೆಸೋ ಪರಿಸ್ಥಿತಿ. ಇನ್ನು ಚೀನಾ ಪಾಕ್ ಆರ್ಥಿಕ ಕಾರಿಡಾರ್ ಸಿಪಿಕ್ ಏನಿದೆ ಅದು ಯೋಜನೆಗೆ ಧಕ್ಕೆ ಅಂತಿದ್ದಾರೆ. ಚೀನಾ ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಹಿಂದೆ ಇದೇ ರೀತಿಯಾದಂಥ ಸಂದರ್ಭದಲ್ಲಿ ಮುಷರಫ್ ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಚೀನಾ ಹೇಳುತ್ತೆ ನಾವೇ ನುಗ್ತೀವಿ ನಿಮ್ಮ ಕಡೆಗೆ ಆಗದೆ ಇದ್ರೆ ಅಂತೇಳಿ. ಈಗಲೂ ಕೂಡ ಹೇಳ್ತಾರೆ ಅವರು, ನಿಮ್ಮ ಕಡೆಗೆ ಆಗದೆ ಇದ್ರೆ ನಾವು ನುಗ್ತೀವಿ, ನಮ್ಮ ಸೈನಿಕರನ್ನು ಕಳಿಸ್ಕೊಡ್ತೀವಿ ಅಂತೇಳಿ. ಬಲೂಚಿಸ್ತಾನದಲ್ಲಿ ಗಾದಾರ್ ಬಂದರಿನಂತಹ ಪ್ರಮುಖ ಯೋಜನೆ ಇದೆ. ಈ ಬಂದರು ಏನಿದೆಯಲ್ಲ, ಕರಾಚಿಯಲ್ಲಿರುವಂಥ ಬಂದರನ್ನು ಭಾರತ ಹಿಂದೆ ಯುದ್ಧದ ಸಂದರ್ಭದಲ್ಲಿ ನಾವು ಹೊಡೆದಾಕಿದ್ವಿ. 71ರ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜನ್ನು ಮಾಡಿದ್ವಿ. ಹಾಗಾಗಿ ತದನಂತರ ಕರಾಚಿಯಿಂದ ಅವರು ತಮ್ಮ ಬಹಳ ದೊಡ್ಡ ಬಂದರನ್ನು ಶಿಫ್ಟ್ ಮಾಡ್ಕೊಂಡಿರುವಂಥದ್ದು ಇದಕ್ಕೇನೆ. ಬಲೂಚಿಸ್ತಾನ ಪ್ರತ್ಯೇಕತೆಯಿಂದ ಈ ಯೋಜನೆಗಳು ಸ್ಥಗಿತವಾಗುವಂತಹ ಸಾಧ್ಯತೆ ಇದೆ, ಯಾವ ಅನುಮಾನನೂ ಇಲ್ಲ. ಈಗಾಗಲೇ ಅವರು ಇಲ್ಲಿಯವರೆಗೂ ಸೈನಿಕರನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಬಲೂಚಿಸ್ತಾನಗಳು. ಈಗ ಸೈನಿಕರಷ್ಟೇ ಅಲ್ಲ, ನಾನು ಪಾಕಿಸ್ತಾನಿ ಅಂತ ಯಾರಾದರೂ ಹೇಳಿದ್ರು ಕೂಡ ಅವನನ್ನು ಹೊಡೆದು ಹಾಕುವಂಥ ಪರಿಸ್ಥಿತಿಯಲ್ಲೇ ಇದ್ದಾರೆ ಅವರು. ಆ ಕಡೆ ಇದ್ದವ್ರನ್ನ ಕಂಡ್ರೆ ಆಗೋದಿಲ್ಲ ಅವ್ರಿಗೆ, ಹಂಗಾಗ್ಬಿಟ್ಟಿದೆ ಅವರಿಗೆ. ಚೀನಾದೊಂದಿಗಿನ ಆರ್ಥಿಕ ಸಂಬಂಧಗಳಿಗೆ ಧಕ್ಕೆ ಉಂಟಾಗಬಹುದು. ಚೀನಾ ಈಗ ಬಲೂಚಿಸ್ತಾನ ಸಪರೇಟ್ ಆಗುವಂಥದ್ದು ಏನಾದರೂ ಪರಿಸ್ಥಿತಿ ಆಗಿಬಿಟ್ರೆ, ವಿಶ್ವ ಮಾನ್ಯತೆ ಏನಾದರೂ ಸಿಕ್ಬಿಟ್ರೆ ಒಂದು ರಾಷ್ಟ್ರ ಅಂತ ಹೇಳ್ಬಿಟ್ರೆ, ಅಲ್ಲಿಗೆ ಚೀನಾ ಪಾಕಿಸ್ತಾನ ಜೊತೆಗೆ ಸಪೋರ್ಟೇ ಮಾಡಲ್ಲ. ಅವಾಗ ಮತ್ತೆ ಪಾಕಿಸ್ತಾನ ಅತಂತ್ರವಾಗಿ ಹೋಗುತ್ತೆ. ಪಾಕಿಸ್ತಾನಕ್ಕೆ ವಾಣಿಜ್ಯ ಮಾರ್ಗಗಳ ನಷ್ಟ ಅಲ್ಲಿ ಯಾವ ಅನುಮಾನನೂ ಇಲ್ಲ. ಕಾರಣ ಸಿಪೆಕನ್ನು ಬಳಕೆ ಮಾಡ್ಕೊಳ್ತಾ ಇದ್ದಿದ್ದೆ ಚೀನಾ ಬೇಕು ಅಂತ ಹೇಳಿ. ಬಲೂಚಿಸ್ತಾನ ಕರಾವಳಿ ಇರಾನ್ ಮತ್ತು ಅಫ್ಘಾನಿಸ್ತಾನದ ವ್ಯಾಪಾರಕ್ಕೆ ಬಹುದೊಡ್ಡದಾಗಿರುವಂಥ ಕೊಂಡಿ. ಹಾಗಾಗಿನೇ ಚೀನಾ ಅದನ್ನು ಮಾರ್ಗವಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಿದ್ದು ತನಗೆ ಬೇಕಾಗಿರೋ ರೀತಿಯಲ್ಲಿ ಅಂಥೇಳಿ. ಕಾರಣ ಸುತ್ತುವರೆದು ಬರೋ ಬದಲಾಗಿ ಆ ಮಾರ್ಗ ನಮಗೆ ಸರಿಯಾಗಿದೆ ಅಂತ ಹೇಳಿ. ಇದರ ನಷ್ಟವೂ ಕೂಡ ಪಾಕ್ನ ವಾಣಿಜ್ಯ ಆದಾಯ ಕಡಿಮೆ ಮಾಡಬಹುದು, ಈಗಾಗಲೇ ಆಗಿದೆ. ಯಾವಾಗ ಬಲೂಚಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಶುರು ಮಾಡಿದ್ರು 2000ನೇ ಇಸ್ವಿಯಿಂದ, ಅಲ್ಲಿಂದ ಬಲೂಚಿಸ್ತಾನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳಕ್ಕೆ ಶುರುವಾಯಿತು ಪಾಕಿಸ್ತಾನಕ್ಕೆ. ಪಾಕ್ಗೆ ಹಣದುಬ್ಬರ ಮತ್ತು ರೂಪಾಯಿ ಮೌಲ್ಯ, ವಿದೇಶಿ ಹೂಡಿಕೆ ಕುಂಠಿತವಾಗುತ್ತೆ. ಈಗ ಎಲ್ಲಿ ಚೆನ್ನಾಗಿದೆ? ಚೆನ್ನಾಗಿದ್ದರೆ ತಾನೇ. ಒಂದಾದ್ಮೇಲೆ ಏಟು ಸಾಲದ ಮೇಲೆ ಇರೋದದು, ಸಾಲದಲ್ಲೇ ಇರುವಂಥದ್ದು ದೇಶ. ತನಗಿರುವಂತಹ ವಿದೇಶಿ ವಿನಿಮಯ ಬಂಡವಾಳ ಏನಿದೆ ಅದಕ್ಕಿಂತಲೂ ಹೆಚ್ಚು ಪ್ರತಿದಿನದ ಅವರದ್ದು ಸಾಲನೇ ಇರೋದು, ಕಟ್ಟಬೇಕಾಗಿರೋದು. ಕಟ್ಟಕ್ಕಿಲ್ಲ, ಆದರೂ ಸಾಲ ಕೊಡ್ತಾರೆ. ಇದು ಹಣೆಬರ.